ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಸಿಂಪಲ್ ಆಗಿರುವಂಥ ಕ್ರೋಶೆ ಕುಚ್ಚು ಹೇಗೆ ಮಾಡೋದಂತ ನೋಡುವ. ಕ್ಲಾತ್ 6 ಎಳೆ ದಾರ, 10 ನಂಬರ್ ಕ್ರೋಶೆ ನೀಡಲ್. ಫಸ್ಟಿಗೆ ನಾವು ಇಲ್ಲಿ ಸಿಂಗಲ್ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನೆಕ್ಸ್ಟ್ ಒಂದು ಸಲ ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿದ ಮೇಲೆ ನಾವಿಲ್ಲಿ 2 ಚೈನ್ಗಳನ್ನ ತಗೊಂಡು ಅದರ ಪಕ್ಕನೆ ನಾವು ಡಬಲ್ ಕ್ರೋಶನ ಮಾಡಬೇಕು. ಒಂದು ಡಬಲ್ ಕ್ರೋಶ ಆಯಿತು. ಸೊ ನಾವು 4 ಡಬಲ್ ಕ್ರೋಶಗಳನ್ನ ಮಾಡಬೇಕು. ಇದು ಸೇರಿ ಇದು ನಾವು 2 ಚೈನಲ್ಲಿ ಲೆಕ್ಕ ಇಡಬೇಕು. ಸೊ ನಾವು 2 ಆಯಿತು. ಇದರ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶನ ಹಾಕಬೇಕು. ಪಕ್ಕದಲ್ಲೇ ಹಾಕೊಂಡು ಹೋಗಬೇಕು. ಇಲ್ಲಿ ನೋಡಿ, 4 ಡಬಲ್ ಕ್ರೋಶ ಆದಮೇಲೆ ವಾಪಸ್ ನಾವು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. ನಾಲ್ಕು ಚೈನ್ಗಳನ್ನು ಹಾಕಿ ನೀಡ್ಲ್ ಮೇಲೆ ದಾರನ ತಗೊಂಡು ಇಲ್ಲಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು. ಮತ್ತು ವಾಪಸ್ ನೀಡಲ್ ಮೇಲೆ ದಾರ ತಗೊಂಡು ಹೀಗೆ ನಾವು 4 ಡಬಲ್ ಕ್ರೋಶಗಳನ್ನ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶ ನೀಡಲ್ ಮೇಲೆ ದಾರನ ತಗೊಂಡು ಅದರ ಪಕ್ಕದಲ್ಲೇ ಇನ್ನೂ 3 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. ಕಂಟಿನ್ಯೂ ಮಾಡ್ತಾ ಹೋಗುವ. 4 ಕ್ರೋಶಗಳನ್ನು ಹಾಕಿಬಿಟ್ಟು ಮತ್ತೆ 4 ಚೈನ್ಗಳನ್ನು ಹಾಕ್ಕೊಂಡು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದಂತ ನೋಡುವ. ಈ 2 ಚೈನ್ ಹಾಕಿದ್ದೇವೆ ನೋಡಿ. 2 ಚೈನ್ನ ಮೇಲೆ ನಾವು ಇಲ್ಲಿ ಈ ಥರ ಗ್ಯಾಪಲ್ಲಿ ನೀಡಲ್ನ ತಗೊಂಡು ಬಂದು ಇದು ಸೆಕೆಂಡ್ ಲೈನಲ್ಲ, ನಾವು ಇಲ್ಲಿಂದ ತಗೊಳ್ಳೋದಿಲ್ಲ. ಅದಕ್ಕೆ ಯಾವ ರೀತಿಯಲ್ಲೂ ಅದು ಬಿಚ್ಚಿ ಹೋಗಬಾರ್ದು ಅಂತೇಳಿ 2 ಸಲ ನೋಟ್ ಹಾಕ್ಕೊಳ್ಬೇಕು. ಪೀಸಿಗೆ ನಾವು ನೀಡಲ್ನ ಹಾಕಿ ಇನ್ನೊಂದು ಸಲ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ್ಮೇಲೆ ನಾವು 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಸೈಜ್ ಇರುವಂಥ ಬೀಡ್ಸ್ನ ತಗೊಳ್ಬೇಕು. ಈ 4 ಚೈನ್ ಹಾಕಿದ್ದೇವಲ್ಲ ಅಲ್ಲಿಗೆ ನಾವು
ಸಿಂಗಲ್ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಈ 4 ಚೈನ್ ಹಾಕಿದಲ್ಲಿ ನಾವು ಇನ್ನೂ 3 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗುವ. ಎರಡು, 3, 4. ಈ ಥರ 4 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಸೇಮ್ ಸೈಡ್ ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಈಗ ನಾವು ನೀಡಲ್ ಮೇಲೆ ದಾರನ ತಗೊಂಡು ಈ 4 ಚೈನ್ ಹಾಕಿದಂಥ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾವು ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಇಲ್ಲಿಗೆ ಇಲ್ಲಿ ನಾವು ಡಬಲ್ ಕ್ರೋಶನ ಹಾಕಿ ಆಯಿತು. ಈಗ ಇನ್ನೊಂದು ಡಬಲ್ ಕ್ರೋಶನ ಹಾಕೊಳ್ಳುವ. ನೀಡಲ್ ಮೇಲೆ ದಾರನ ತಗೊಂಡು ಇದೇ ಪ್ಲೇಸಿಗೆ ನಾವು ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶ ಹಾಕಿಬಿಟ್ಟು ಮತ್ತೆ 3 ಚೈನ್ಗಳನ್ನ ಹಾಕಿಬಿಟ್ಟು ಮತ್ತು 3 ಚೈನ್ಗಳನ್ನ ಹಾಕಿಬಿಟ್ಟು ಇದು ಈ 2 ಡಬಲ್ ಕ್ರೋಶ ಹಾಕಿದಲ್ಲ ಅದರ ಮಿಡ್ಲಿಗೆ ಹಾಕಿ ನಾವು ಇಲ್ಲಿ ಮಿಡ್ಲಿಗೆ ಹಾಕಿ ನಾವು ಲಾಕ್ ಮಾಡಿಕೊಳ್ಬೇಕು. ಅಲ್ಲಿ ಒಂದು ಪಿಕಾಟ್ ರೆಡಿ ಆಗ್ತದೆ. ಈಗ ನೆಕ್ಸ್ಟ್ ನಾವು ಇನ್ನೂ 2 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. ಸೇಮ್ ಪ್ಲೇಸಿಗೆ ಒಂದು ಡಬಲ್ ಕ್ರೋಶ ಆಯಿತು. ಈಗ ಮತ್ತೆ ನಾವು ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಇನ್ನೊಂದು ಡಬಲ್ ಕ್ರೋಶನ ಹಾಕಿಬಿಟ್ಟು ಮತ್ತೆ 3 ಚೈನ್ಗಳನ್ನ ಹಾಕಿ ಮತ್ತೆ 3 ಚೈನ್ಗಳ ಹಾಕಿ ಈ 2 ಡಬಲ್ ಕ್ರೋಶದ ನಡುವೆ ನಾವು ಲಾಕ್ ಮಾಡಿಕೊಳ್ಬೇಕು. ಎರಡು ಸಲ ಪಿಕೌಟ್ ಆಯಿತು. ಒಂದು ಡಬಲ್ ಕ್ರೋಶ ಹಾಕಿ ಆಯಿತು. ಇನ್ನೊಂದು ಡಬಲ್ ಕ್ರೋಶ ಹಾಕುವ. ಇನ್ನೊಂದು ಡಬಲ್ ಕ್ರೋಶನ ಹಾಕುವ. ಇನ್ನೊಂದು ಡಬಲ್ ಕ್ರೋಶ ಹಾಕಿ ಮತ್ತೆ 3 ಚೈನ್ಗಳನ್ನು ಹಾಕಿ ಮತ್ತೆ ನಾವು ಈ 2 ಡಬಲ್ ಕ್ರೋಶದ ಮಿಡ್ಲಲ್ಲಿ ಲಾಕ್ ಮಾಡಿಕೊಳ್ಳುವ. ಈಗ ಇಲ್ಲಿ 3 ಪಿಕಾಟ್ ಆಯಿತು. ಈಗ ಮತ್ತೆ ನಾವು ಇನ್ನೂ 2 ಸಲ ಡಬಲ್ ಕ್ರೋಶಗಳನ್ನ ಹಾಕುವ. ಚೈನ್ಗಳನ್ನು ಹಾಕಿ ಈ 2 ಡಬಲ್ ಕ್ರೋಶದ ನಡುವೆ ಲಾಕ್ ಮಾಡಿಕೊಳ್ಳುವ. ಈಗ ನೋಡಿಲಿ 4 ಪಿಕಾಟ್ ಆಯಿತು. ಈಗ ಮತ್ತೆ ನಾವು ಫಸ್ಟ್ ಇಲ್ಲಿ ಬೀಡ್ ಆದಮೇಲೆ ಒಂದು ಡಬಲ್ ಕ್ರೋಶ ಹಾಕಿದ್ದೇವಲ್ಲ, ಸೊ ಹಾಗೆಯೇ ಇಲ್ಲಿ ಕೂಡ ನಾವು ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು.
ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತು ನಾವು ಈ ಪ್ಲೇಸಿಗೆ ಬೀಡನ್ನ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಲಾಕ್ ಮಾಡಿಕೊಂಡ್ರೆ ನಮಗೆ ಈ ಥರ ಕಾಣ್ತದೆ. ಈಗ ನೆಕ್ಸ್ಟ್ ನಾವು ಈ ಉಳಿದ ಪ್ಲೇಸಿಗೆ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ಇನ್ನು 3 ಹಾಕುವ. ಹೀಗೆ ಇಲ್ಲಿ ನಾವು 4 ಸಲ ಸಿಂಗಲ್ ಕ್ರೋಶೆಗಳನ್ನ ಹಾಕಿ 3 ಸಲ ಎಕ್ಸ್ಟ್ರಾ ಹಾಕಿ ಒಂದು ಬೀಡ್ ಲಾಕ್ ಮಾಡಿಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ನಾವು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಇಲ್ಲಿಗೆ ನಾವು ಫಸ್ಟಿಗೆ ಒಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಹೀಗೆ ಡಬಲ್ ಕ್ರೋಶನ ಹಾಕಿ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಡಿಸೈನ್ ಆದಮೇಲೆ ಈ ಥರ ಕಾಣ್ತಾ ಇದೆ. ತುಂಬ ಸಿಂಪಲ್ ಆಗಿದೆ, ನೀವು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.